ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳ ನಂತರ ನಾನು ಎಂಟ್ರಿ ಕೊಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಅಂತೂ ಇಂತೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಕೊನೆಗೂ ಒಂದು ಟ್ರಿಪ್ ಹೋಗೋ ಅದೃಷ್ಟ ನನ್ನ ಪಾಲಿಗೆ ಬಂತು. ನಮ್ಮ ಫೈನಲ್ ಡೆಸ್ಟಿನೇಷನ್ ಬಂದು ಧರ್ಮಸ್ಥಳ. ನಾವು ಟ್ರಿಪ್ಗೆ ಹೋಗ್ತಾ ಇರೋದು ನಾನು, ನಮ್ಮ ತಂಗಿ, ಅಮ್ಮ ಮತ್ತು ನಮ್ಮ 3 ಅಣ್ಣಂದಿರು. ಅಲ್ಲಿಗೆ ರೀಚ್ ಆಗೋಕ್ಕಿಂತ ಮುಂಚೆ ಕೆಲವೊಂದು ಪ್ಲೇಸಸ್ನ ವಿಸಿಟ್ ಮಾಡೋಣ. ಆ ಪ್ಲೇಸ್ನ ವಿಶೇಷತೆ ಏನು, ವಾತಾವರಣ ಹೇಗಿದೆ ಅದೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಎಂಡ್ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು ಸಿಂಧನೂರು ಬಿಟ್ಟು 1 ಅವರ್ ಕೂಡ ಆಗಿಲ್ಲ, ಆಗಲೇ ಮಳೆರಾಯ ಎಂಟ್ರಿ ಕೊಟ್ಬಿಟ್ಟ. ಸೊ ಈ ಮಳೆಯಲ್ಲಿ ಹಾಡು ಹಾಕ್ಕೊಂಡು ಮಾವಿನಕಾಯಿ ತಿನ್ಕೊಂಡು ಹೋಗ್ತಾ ಇದ್ರೆ ಏನು ಕೇಳ್ತೀರಾ ಈ ಮಜಾನ. ಹುಬ್ಳಿ ರೂಟ್ ಇಟ್ಕೊಂಡು ಸಿಂಧನೂರಿಂದ ಶಿರ್ಸಿಗೆ ರೀಚ್ ಆಗೋಷ್ಟಿಗೆ ತುಂಬ ಕತ್ಲೆ ಆಗೋಗಿತ್ತು. ಏನು ಗುರು ಇದು ಒಳ್ಳೆ ಪ್ಯಾಲೇಸ್ ಥರ ಇದೆ ಅಲ್ವಾ, ನನಗೆ ತುಂಬ ಕುತೂಹಲ ಅನ್ನಿಸ್ತಿದೆ ಒಳಗಡೆ ಏನಿರ್ಬೋದು ಇಷ್ಟು ದೊಡ್ಡ ಟೆಂಪಲ್ ಒಳಗಡೆ ಅಂತ. ಇಲ್ಲಿ ಬರೋ ಟೂರಿಸ್ಟ್ಗಳಿಗೆ ಒಂದು ಇನ್ಸ್ಟ್ರಕ್ಷನ್ ಬೋರ್ಡ್ ಹಾಕಿದ್ದಾರೆ. ಅದು ಏನಂದರೆ, ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡುವಾಗ ಓನ್ಲಿ ಟ್ರೆಡಿಷ್ನಲ್ ಡ್ರೆಸ್ ಧರಿಸಿರಬೇಕು. ರಾತ್ರಿ ಆಗಿರೋದ್ರಿಂದ ಟೆಂಪಲ್ ಕ್ಲೋಸ್ ಆಗಿತ್ತು. ಸೊ ನೈಟೆಲ್ಲ ನಾವು ಅಲ್ಲೇ ಒಂದು ಲಾಡ್ಜಲ್ಲಿ ಸ್ಟೇ ಮಾಡಿದ್ವಿ. ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡಬೇಕಂತ ಡಿಸೈಡ್ ಮಾಡಿದ್ವಿ. ಆದರೆ ಇಲ್ಲಿ ಬಂದು ನೋಡಿದರೆ ಇಲ್ಲಿ ವೆದರ್ ಮಾತ್ರ ತುಂಬ ಕೂಲ್ ಇತ್ತು. ಎಷ್ಟು ಸಖತ್ತಾಗಿತ್ತು ಅಂದರೆ ನಮ್ಗೆ ಬಿಟ್ಟೋಗೋಕ್ಕೆ ಮನಸ್ಸೇ ಆಗ್ತಿರಲಿಲ್ಲ. ಹಾಗೆ ಇನ್ನೇನು ಟೈಮ್ ಆಗೋಗಿತ್ತು. ಲಗೇಜ್ ಎಲ್ಲ ಕಾರಲ್ಲಿ ಶಿಫ್ಟ್ ಮಾಡಿ ಹಂಗೆ ಸ್ವಲ್ಪ ನಮ್ಮಣ್ಣ ತಮಾಷೆ ಮಾಡ್ತಾ ಇದ್ದ. ಹಾಗೆ ನಾವು ಟೆಂಪಲ್ ಕಡೆ ಹೊರಟ್ವಿ. ನನ್ನ ಸುಮಾರು 16ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದರು. ನಾನು ಅಮ್ಮ ಮಲ್ಲಿಗೆ ಹೂವು ತೊಗೊಂಡು ಮುಡ್ಕೊಂಡು ದೇವಸ್ಥಾನದೊಳಗಡೆ ಎಲ್ಲರೂ ಹೋದ್ವಿ. ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡ್ತಿದ್ದಂಗೆ ಅದೇನೋ ಒಂಥರ ದೈವಶಕ್ತಿ ಬಂದಂಗೆ, ಪಾಸಿಟಿವ್ ವೈಬ್ಸ್ ಬಂದಂಗೆ ಆಯಿತು. ಈ ದೇವಸ್ಥಾನದ ಇತಿಹಾಸ ಕೇಳ್ತಿದ್ದಂಗೆ ಒಂದು ಕ್ಷಣ ಅಚ್ಚರಿ ಆಗೋಯಿತು. ಹಾಗೆ ಇದ್ರ ವಿಶೇಷತೆ ನಮಗೆ ಗೊತ್ತಾಯಿತು. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದು ಶ್ರೀ ಮಾರಿಕಾಂಬಾ ಸಭಾ ಮಂಟಪ ಅಂತೇಳಿ ಕರೀತಾರೆ. ಈ ಸಭಾ ಮಂಟಪದಲ್ಲಿ ನವರಾತ್ರಿ ಇರುವಾಗ ಭರತನಾಟ್ಯ, ಯಕ್ಷಗಾನ ಇನ್ನಿತರ ಕಾರ್ಯಕ್ರಮಗಳನ್ನು ಕಾಣಬಹುದು ನಾವು. ಈಗ ತಾಯಿಯ ಗರ್ಭಗುಡಿಯ ಒಳಗಡೆ ಪ್ರವೇಶ ಮಾಡೋಣ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲದಿರೋದ್ರಿಂದ ನನಗೆ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಿದ್ದೀನಿ. ಈ ಮಾರಿಕಾಂಬಾ ದೇವಿಯ ಮಹಿಮೆ ಏನಂದರೆ, ಈ ದೇವಿಗೆ ದುಷ್ಟರ ಸಂಹಾರ ಮಾಡೋ ಶಕ್ತಿಯನ್ನು ಹೊಂದಿರ್ತಾಳೆ. ಇಡೀ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಾತ್ರೆ ಅಂದರೆ ಅದೇ ಮಾರಿ ಜಾತ್ರೆ. ಯಾಕಂತ ಹೇಳಿದರೆ 2 ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರೆನ ತುಂಬ ಅದ್ಧೂರಿಯಾಗಿ ನಡೆಸ್ಕೊಳ್ತಾರೆ. ಸುಮಾರು 1930ರಿಂದ ಈ ಕೋಣನ ವಧೆಯನ್ನು ನಿಲ್ಲಿಸಲಾಗಿದೆ. ಈ ಕೋಣನ ಇಲ್ಲಿ ಯಾಕೆ ನಿಲ್ಲಿಸಿದ್ದಾರೆ ಹೇಳು? ಮಾರಿಕಾಂಬಾ ದೇವಿಯ ಗಂಡನ ರೂಪದಲ್ಲಿರುವ ಈ ಕೋಣನ 2 ವರ್ಷಕ್ಕೊಂದ್ಸಲ ನಡೆಯೋ ಜಾತ್ರೆಯಲ್ಲಿ ಬಲಿ ಕೊಡಲಾಗುತ್ತೆ. ಇದು 1930ರಿಂದ ನಡ್ಕೊಂಡು ಬಂದ ಸಂಪ್ರದಾಯವಾಗಿದೆ. ನಾವು ಇವಾಗ ಶಿರ್ಸಿಯಿಂದ ಯಾಣ ಕೇವ್ಸ್ಗೆ ಹೋಗೋಣ. ಯಾಣ ಕೇವ್ಸ್ಗೆ ಹೋಗೋ ದಾರಿನೇ ಇಷ್ಟು ಸಖತ್ತಾಗಿರ್ಬೇಕಾದ್ರೆ ಇನ್ನು ಯಾಣ ಕೇವ್ಸ್ ಹೆಂಗಿರಬೇಡ ಹೇಳಿ. ಚಿಕ್ಕ ಆರ್ಕೆಸ್ಟ್ರಾ ವತಿಯಿಂದ ಇವಾಗ ಪವಿಯವರನ್ನು ಬರಮಾಡ್ಕೊಳ್ಳೋಣ. ಧನ್ಯವಾದಗಳು. ಗಳು ಗಳು ಗಳು. ವೆಲ್ಕಮ್ ಟು ಯಾಣ ಕೇವ್ಸ್. ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಗೂಗಲ್ ಮ್ಯಾಪ್ಸ್ ಕೂಡ ಸರಿಯಾಗಿ ವರ್ಕ್ ಆಗಲ್ಲ. ಇಲ್ಲಿಂದ 1.5 ಕಿಲೋಮೀಟ್ರ್ವರೆಗೂ ಟ್ರೆಕ್ಕಿಂಗ್ ಮಾಡ್ಕೊಂಡೇ ಹೋಗಬೇಕು. ಯಾಣ ಕೇವ್ಸ್ ಓಪನ್ ಆಗೋ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 8:30 ಮತ್ತು ಸಂಜೆ 5 ಗಂಟೆವರೆಗೂ ಓಪನ್ ಆಗೇ ಇರುತ್ತೆ. ಪಾರ್ಕಿಂಗ್ ಚಾರ್ಜಸ್ ಒಂದೊಂದು ವೆಹಿಕಲ್ಗೂ ಒಂದೊಂದು ಇರುತ್ತೆ. ಬೈಕ್ ಅಂತ ಬಂದರೆ 10 ರೂಪಾಯಿ ಚಾರ್ಜಸ್ ಮಾಡ್ತಾರೆ. ಇಲ್ಲಿಂದ ನಡ್ಕೊಂಡು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕಂತಂದರೆ 10 ರೂಪಾಯಿ ಟಿಕೆಟ್ ಇರುತ್ತೆ. ಇಲ್ಲೇನು ನೋಡ್ತಿದ್ರಲ್ಲ 2 ಶಿಖರಗಳು, ಇದರಲ್ಲಿ ಒಂದು ಬಂದು ಮೋಹಿನಿ ಶಿಖರ ಆ್ಯಂಡ್ ಇನ್ನೊಂದು ಬಂದು ಭೈರವೇಶ್ವರ ಶಿಖರ. ಈ ಯಾಣ ಕೇವ್ಸ್ ಹಿಂದೆ ಒಂದು ಕತೆ ಇದೆ, ಅದು ನಮ್ಮ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ. ಅದೇನಪ್ಪ ಅಂದರೆ, ಶಿವನ ಅನುಗ್ರಹದಿಂದ ಭಸ್ಮಾಸುರ ಒಂದು ವರನ ಪಡ್ಕೊಂಡಿರ್ತಾನೆ. ಅದು ಏನಂದರೆ, ಭಸ್ಮಾಸುರ ಯಾರ ತಲೆ ಮೇಲಾದರೂ ಕೈ ಇಟ್ಟರೆ ಅವ್ರು ಭಸ್ಮ ಆಗೋಗ್ತಾರಂತೆ. ಈಶ್ವರನ ಮೇಲೇ ಟ್ರೈ ಮಾಡೋಕ್ಕೆ ಬಂದಾಗ
ಸಾಕ್ಷಾತ್ ವಿಷ್ಣುನೇ ಮೋಹಿನಿ ಅವತಾರದಲ್ಲಿ ಬಂದು ತನ್ನ ಮೇಲೆ ತಾನೇ ಕೈ ಇಟ್ಕೊಳ್ಳೋ ಥರ ಮಾಡಿ ಭಸ್ಮಾಸುರನನ್ನು ಭಸ್ಮ ಮಾಡಿಬಿಡ್ತಾನೆ. ಆ ಭಸ್ಮಾಸುರ ಭಸ್ಮವಾದಾಗ ಅದೇನು ಕಪ್ಪು ಮಣ್ಣೇನು ಫಾರ್ಮೇಷನ್ ಆಗಿರುತ್ತಲ್ಲ, ಇಲ್ಲೇನು ನೋಡ್ತಿದ್ದೀರಲ್ಲ ಇದೇ ಆ ಕಪ್ಪು ಮಣ್ಣು. ಯಾಣದಲ್ಲಿ ಸುಮಾರು 61 ಶಿಖರಗಳಿವೆ. ಅದರಲ್ಲಿ 2 ಪ್ರಮುಖ ಶಿಖರಗಳು ಅಂದರೆ ಒಂದು ಭೈರವೇಶ್ವರ ಶಿಖರ, ಅದರ ಎದುರುಗಡೆ ಇರೋದು ಇನ್ನೊಂದು ಬಂದು ಮೋಹಿನಿ ಶಿಖರ. ಯಾಣ ಕೇವ್ಸಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ವಿಭೂತಿ ಫಾಲ್ಸ್ ಕೂಡ ಇದೆ. ಬಟ್ ನಾವು ಹೋದಾಗ ತುಂಬ ಮಳೆ ಇರೋದ್ರಿಂದ ಅದು ಕ್ಲೋಸ್ ಆಗಿತ್ತು. ಗೋಕರ್ಣ 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 ಗಾಡಿ ಬಂದ್ರನ ಅವ್ರು ಕೂಡ ಮತ್ತೆ ನೀನು ಗಾಡಿ ಮೇಲೆ ಹೋಯ್ತು ನಂದು ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಮುಂದೆ ನಾವು ಗೋಕರ್ಣಕ್ಕೆ ರೀಚ್ ಆದ್ವಿ. ಗೋಕರ್ಣದಲ್ಲಿ ರೀಚ್ ಆದ ತಕ್ಷಣ ಮೊದಲು ನಾವು ವಿಸಿಟ್ ಮಾಡಿದ್ದೆ ಮಹಾಬಲೇಶ್ವರ ದೇವಸ್ಥಾನಕ್ಕೆ. ದೇವಸ್ಥಾನದಲ್ಲಿ ದರ್ಶನ ಪಡ್ಕೊಂಡು ನೆಕ್ಸ್ಟ್ ನಾವು ಓಮ್ ಬೀಚ್ಗೆ ಹೋದ್ವಿ. ಓಮ್ ಬೀಚಲ್ಲಿ ಸ್ವಲ್ಪ ಮಜಾ ಮಾಡಿಕೊಂಡು ಆಟ ಆಡಿಕೊಂಡು ಮುಂದೆ ಮುರುಡೇಶ್ವರಕ್ಕೆ ಹೋದ್ವಿ. ವೆಲ್ಕಮ್ ಟು ಮುರುಡೇಶ್ವರ. ಇಡೀ ಜಗತ್ತಿನಲ್ಲೇ 2ನೇ ಅತಿ ದೊಡ್ಡ ಶಿವ ಸ್ಟ್ಯಾಚ್ಯೂ ಇರೋದು ಇದೇ ಮುರುಡೇಶ್ವರನಲ್ಲಿ. ಟೋಟಲ್ ಆಗಿ ಮುರುಡೇಶ್ವರ ಊರಿನ ವ್ಯೂ ನೋಡ್ಬೇಕಂತ ಅಂದರೆ ಇಲ್ಲಿ ಗೋಪುರ ಕಾಣಿಸ್ತಿದೆ ಅಲ್ವಾ, ಈ ಗೋಪುರದ 18ನೇ ಫ್ಲೋರ್ಗೆ ಲಿಫ್ಟಿಂದ ಟಿಕೆಟ್ ತೊಗೊಂಡು ಮೇಲೆ ಹೋದಾಗ ಈ ಟೋಟಲ್ ವ್ಯೂ ನೋಡ್ಬೋದಾಗಿರುತ್ತೆ. ಈ ದೇವಸ್ಥಾನ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 6 AM ಇಂದ ಮಧ್ಯಾಹ್ನ 1 ಗಂಟೆವರೆಗೂ ಮತ್ತು 3 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಆಗಿರುತ್ತೆ. ಸೊ ಬನ್ನಿ ಎಲ್ಲರೂ 18th ಫ್ಲೋರ್ಗೆ ಹೋಗಿ ಟೋಟಲ್ ವ್ಯೂ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಮುರುಡೇಶ್ವರದಲ್ಲಿ ಬೀಚ್ ಕ್ಲೋಸ್ ಆಗಿರೋದ್ರಿಂದ ಸೊ ಡೈರೆಕ್ಟಾಗಿ ಬೈಂದೂರಲ್ಲಿರೋ ಸೋಮೇಶ್ವರ ಬೀಚ್ಗೆ ಎಂಟ್ರಿ ಕೊಟ್ಬಿಡೋಣ. ಈ ಸೋಮೇಶ್ವರ ಬೀಚ್ ಬೈಂದೂರಲ್ಲಿದೆ. ಬೈಂದೂರು ಬಸ್ ಸ್ಟ್ಯಾಂಡಿಂದ ಸುಮಾರು ಒಂದು 3.5 ಕಿಲೋಮೀಟರ್ ದೂರ ಬರಬೇಕು. ಇದು ಇಂಟೀರಿಯರಲ್ಲಿ ಇರೋದ್ರಿಂದ ಅಷ್ಟೊಂದೇನು ಪಾಪ್ಯುಲರ್ ಆಗಿಲ್ಲ, ಆಮೇಲೆ ಕ್ರೌಡ್ ಕೂಡ ಇರೋದಿಲ್ಲ. ಬಟ್ ವ್ಯೂ ಮಾತ್ರ ಬೆಂಕಿ. ಬೀಚಲ್ಲಿ ನೀರು ನೋಡಿದ್ರೆ ಕ್ರಿಸ್ಟಲ್ ಗ್ಲಾಸ್ ಥರ ಇದೆ. ಏನು ಮಾಡಕತ್ತಿಪ್ಪವಿ ಇದು 4ರದ ಅನ್ಕೊಂಡು ಸನ್ಸೆಟ್ ವ್ಯೂವ್ನ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಡೆಫಿನೆಟ್ ಆಗಿ ಸೋಮೇಶ್ವರ ಬೀಚ್ಗೆ ಬರಲೇಬೇಕು. ಉಡುಪಿಯಿಂದ ಧರ್ಮಸ್ಥಳಕ್ಕೆ ಹೋಗೋ ದಾರಿನಲ್ಲಿ ಯಾವ್ಯಾವ ಟೂರಿಸ್ಟ್ ಪ್ಲೇಸಸ್ಗಳೆಲ್ಲ ಇರ್ಬೋದು ಅಂತ ಕ್ಯೂರಿಯಾಸಿಟಿ ಇದೆ ಅಲ್ವಾ? ಸೊ ಡೆಫಿನೆಟ್ಲಿ ವೇಟ್ ಫಾರ್ ದ ಪಾರ್ಟ್ 2. ಸಿಗೋಣ ಮುಂದಿನ ವೀಡಿಯೋನಲ್ಲಿ. ಸಬ್ಸ್ಕ್ರೈಬ್ ಮಾಡಿ.